ನಮಸ್ಕಾರ ರೀಪ ಎಲ್ಲರಿಗೂ. ಬೆಳಗಾವಿ ಜಿಲ್ಲೆಯ ಒಬ್ಬ ಚಾಣಾಕ್ಷ ಹುಡುಗಿ ತೆಲಂಗಾಣದಲ್ಲಿ ಹೆಂಗೆ ಮಾಯಾ ಜಾಲತನದ ನಿರ್ಮಾಣ ಮಾಡ್ತಾಳೆ ಅನ್ನೋದು ಯಾರಿಗೆ ಗೊತ್ತೈತ್ರಿ? ಎಲ್ಲಿ ಬೆಳಗಾವಿ ಜಿಲ್ಲೆ ಇವತ್ತು ದೇಶ ಜಗತ್ತು ನೋಡಿದರೂ ಸಹಿತ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ ಅದಾಳ. ಆ ಮಹಿಳೆ ಎಷ್ಟೊಂದು ಚಾಕಚಕ್ಯತೆಯಿಂದ ತನ್ನ ಪಕ್ಷಕ್ಕಾಗಿ ಗೆಲುವಿನ ಬಾವುಟ ಹಾರಿಸ್ತಾಳ. ಇದು ಒಂದು ಇತಿಹಾಸ ಹೇಳಕ್ಕೆ ಬಂದಾನ ಇದೇ ಜವಾರಿ ಕಡಕ ಕಾಕ. ಯಾರಿಗೂ ಗೊತ್ತಿಲ್ಲ ಈ ಮಹಿಳೆಯ ಸಾಮ್ರಾಜ್ಯ ಇತಿಹಾಸ. ಎಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಟಫ್ ಅನಿಸ್ತೈತಿ, ಎಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗತೈತಿ, ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಈ ಮಹಿಳೆಯನ್ನು ಯಾವುದೇ ಪ್ರಚಾರ ಮತ್ತು ಸದ್ದಿಲ್ಲದೆ ನೇರವಾಗಿ ಒಯ್ತಾರ. ಅಲ್ಲಿ ಗ್ರೌಂಡ್ ನೆಟ್ವರ್ಕ್ ಮಾಡಿ ಮನೆ ಮನೆ ತಿರುಗಾಡಿ ಆ ಮಹಿಳೆಯರನ್ನು ಒಕ್ಕೂಟ ಮಾಡಿ ಇದೇ ತೆಲಂಗಾಣದಲ್ಲಿ, ಭಾರತ ದೇಶದ ತೆಲಂಗಾಣದಲ್ಲಿ ಪ್ರಥಮ ಮಹಿಳಾ ಸಮಾವೇಶ ಮಾಡಿ ಲಕ್ಷಾಂತರ ಮಹಿಳೆಯನ್ನು ಕೂಡಿಸಿದಂಥ ಆ ಬೆಳಗಾವಿ ಜಿಲ್ಲೆಯ ಮಹಿಳೆ ಯಾರಂದ್ರೆ ಗೊತ್ತಾಗಬೇಕಲ್ರಿ. ಇಂಥ ಮಹಿಳೆ ಇದೇ ಕಾಂಗ್ರೆಸ್ ಪಕ್ಷ ಕೇವಲ ಉಪಯೋಗ ಮಾಡ್ಕೋತೈತಿ. ಎಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆದರೂ ಸಹಿತ ಈ ಮಹಿಳೆಯ ಚಾಕಚಕ್ಯತೆ, ಈ ಮಹಿಳೆಯ ಒಂದು ಸಿದ್ಧಾಂತ, ಈ ಮಹಿಳೆಯಲ್ಲಿ ಇರುವಂಥ ಒಂದು ಗುಣ, ಈ ಮಹಿಳೆಯಲ್ಲಿ ಇರುವಂಥ ಒಂದು ಮ್ಯಾಜಿಕ್ಕನ್ನು ಉಪಯೋಗ ಮಾಡಿಕೊಂಡು ಈ ಬೈ ಎಲೆಕ್ಷನ್ ಆಗಲಿ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವಿನ ದಾರಿಯಲ್ಲಿ ತೋರಿಸುತ್ತಾ ಈ ಮಹಿಳೆಗೆ ಒಂದು ಸ್ಪೆಷಲ್ ಲೈಕ್ ಕೊಡಬೇಕಲ್ರಿ. ಆ ಮಹಿಳೆ ಯಾರು? ಇನ್ನು ನಿಮಗೆ ಯಕ್ಷ ಪ್ರಶ್ನೆ ಕಾಡುತ್ತಿರಬೇಕು, ಆ ಮಹಿಳೆ ಯಾರು? ಆ ಮಹಿಳೆಯ ಸಿದ್ಧಾಂತ ಏನು? ಆ ಮಹಿಳೆ ಯಾವ ರೀತಿ ಚಾಕಚಕ್ಯತೆಯಿಂದ ತನ್ನ ಪಕ್ಷಕ್ಕಾಗಿ ಕಳೆದು 25 ವರ್ಷಗಳಿಂದ ಬಾಲ್ಯದಿಂದಲೂ ಯಾರಿಗೂ ಪ್ರಚಾರ ಇಲ್ಲ, ಯಾರಿಗೂ ವೈರಲ್ ಇಲ್ಲ, ಯಾವುದೇ ದೊಡ್ಡ ಹುದ್ದೆ ಇಲ್ಲ, ಯಾವುದೇ ಹುದ್ದೆಗೆ ಅಪೇಕ್ಷೆ ಪಡಲಾರ್ದಂಥ ಈ ಮಹಿಳೆಗೆ ಕೇವಲ ಉಪಯೋಗ ಮಾಡುತ್ತದೆ ಇದೇ ಕಾಂಗ್ರೆಸ್ ಹೈಕಮಾಂಡ. ಉನ್ನತ ಸ್ಥಾನ ಕೊಡುವುದಿಲ್ಲ. ಇವರ ರಾಜಕೀಯ ಗುರು ಮೋಹನ್ ಅವರ ಜೊತೆ ಅಂತಾರಾಷ್ಟ್ರೀಯ ಇದೇ ಭಾರತ ದೇಶದ ಅಖಿಲ ಭಾರತ AICC ಕಾರ್ಯದರ್ಶಿಯಾದಂಥ ಮೋಹನ್ ನೇತೃತ್ವದಲ್ಲಿ ಇದೇ ತೆಲಂಗಾಣದ 15 ಕ್ಷೇತ್ರಗಳಲ್ಲಿ ತನ್ನ ನೆಟ್ವರ್ಕ್ ಪ್ರಾರಂಭ ಮಾಡ್ಯಾಳ. ಕಳೆದ 3 ತಿಂಗಳಿಂದ ತೆಲಂಗಾಣದಲ್ಲಿ ಬೀಡಬಿಟ್ಟಾಳ. ಪ್ರತಿ ತೆಲಂಗಾಣದ ಮಹಿಳೆಯರು ಯಾವಾಗಲೂ ಹೊರಗಡೆ ಬರಲಾರ್ದಂಥ ಪರಿಸ್ಥಿತಿ ಅಲ್ಲಿ ಐತಿ. ಆದರೆ ಮಹಿಳಾ ಸಮಾವೇಶ ಇನ್ನೂವರೆಗೆ ಯಾವುದೇ ಪಕ್ಷದವರು ಅಲ್ಲಿ ಮಾಡಿಲ್ಲ. ಪ್ರಥಮದಲ್ಲಿ ಭಾರತ ದೇಶದಲ್ಲಿ ತೆಲಂಗಾಣದಲ್ಲಿ ಮಹಿಳಾ ಸಮಾವೇಶ ಮಾಡಿ ಲಕ್ಷಾಂತರ ಮಹಿಳೆಯರನ್ನು ಒಂದುಗೂಡಿಸಿ ಒಂದು ದೊಡ್ಡ ವೈರಲ್ ರ್ಯಾಲಿ ಮಾಡಿದಂಥ ಇದೇ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸುನೀತಾ ಐಹೊಳೆ ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ದಿಗ್ಭ್ರಮೆ ಆಗ್ತೈತ್ರಿ. ಈ ಸುನೀತಾ ಐಹೊಳೆ ಶಿಸ್ತಿನ ಸಿಪಾಯಿ ಅಂತ ಸೇವಾದಳ ಕಾರ್ಯದಿಂದ ಬಂದವಳು. ಈ ಸೇವಾದಳ ಇದೊಂದು ಸಿದ್ಧಾಂತದ ಒಂದು ಸಂಘಟನೆ. ಈ ಸೇವಾದಳ ಸಂಘಟನೆಯಿಂದ ಬಂದವರು ಯಾವಾಗಲೂ ಪಕ್ಷಕ್ಕಾಗಿ ತಮ್ಮ ಮುಡಿಪಾದನ್ನು ಸೇವೆ ಮಾಡ್ತಾರೆ. ಪಕ್ಷಕ್ಕಾಗಿ ತಮ್ಮ ತತ್ವ ಸಿದ್ಧಾಂತಗಳ ಮುಖಾಂತರ ಪ್ರತಿ ಮನೆ ಮನೆಗೆ ಹೋಗಿ ತಮ್ಮ ಪಕ್ಷ ಸಿದ್ಧಾಂತವನ್ನು ಮನೆ ಮುಟ್ಟಿಸುವಂಥ ಮನಮುಟ್ಟುವಂಥ ಕೆಲಸ ಮಾಡ್ತಾರೆ. ಇದರಲ್ಲಿ ಪ್ರಪ್ರಥಮವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ತುಂಬ ವೈರಲ್ ಆದಂಥ ಈ ಸುನೀತಾ ಐಹೊಳೆ ಇವತ್ತು ತೆಲಂಗಾಣದಲ್ಲಿ ಯಾವ ರೀತಿ ಮಹಿಳಾ ಸಮಾವೇಶ ಮಾಡ್ಯಾಳ. ಅಲ್ಲಿ ಕಾಂಗ್ರೆಸ್ 119 ಸೀಟದಲ್ಲಿ 90 ಸೀಟು ಗೆಲ್ಲುವ ಗುರಿಯೊಂದಿಗೆ ಇವತ್ತು ಜಮೀರ್ ಅಹ್ಮದ್ ಖಾನ್ ನೇತೃತ್ವ, ಮೋಹನ್ ಅವರ ನೇತೃತ್ವ, ಅನೇಕ ಮಹಿಳಾ ಕಾಂಗ್ರೆಸ್ಸಿನ ಅಲ್ಲಿಯ ತೆಲಂಗಾಣದ ನೇತೃತ್ವ ಎಲ್ಲರ ಜೊತೆಗೂಡಿ ಮನೆ ಮನೆ ತಿರುಗಾಡಿ ಇವತ್ತು ಪಕ್ಷಕ್ಕಾಗಿ ಒಲವು ತೋರಿಸಿಕೊಟ್ಟಂಥ ಇದೇ ಸುನೀತಾ ಐಹೊಳೆ ಅಲ್ಲಿ ತೆಲಂಗಾಣದಲ್ಲಿ ಯಾವ ರೀತಿ ಕಾರ್ಯಕ್ರಮ ಹಾಕೊಂಡಾಳ ಎಲ್ಲ ದೃಶ್ಯ ತೋರಿಸಬೇಕಲ್ರಿ. ಜಮೀರ್ ಅಹ್ಮದ್ ಖಾನ್ 60ರಿಂದ 70 ಸೀಟದ ಗುತ್ತಿಗೆ ತಗೊಂಡಾರ. ಇದೇ ಸುನೀತಾ ಐಹೊಳೆ, ಮೋಹನ್ ಮತ್ತು ಅನೇಕ ಕಾಂಗ್ರೆಸ್ ಹಿರಿಯ ನಾಯಕರು ಅಲ್ಲಿ 50-60 ಸೀಟದ ಗುತ್ತಿಗೆ ತಗೊಂಡಾರ. ಇರುವ ಸೀಟು 119, ಅಲ್ಲಿ 90ಕ್ಕೆ ದಾಪುಗಾಲ ಆಗತೈತಿ. ಸೆಂಚುರಿ ಹೊಡಿತೈತಿ ಅಂಬಲ 28ಕ್ಕೆ ಕೊನೆ ಆಗತೈತಿ. 30ಕ್ಕೆ ಚುನಾವಣೆಯ ಪೋಲಿಂಗ್ ಐತಿ. 2 ಅಥವಾ 3ಕ್ಕೆ ಚುನಾವಣೆಯ ಫಲಿತಾಂಶ ಐತಿ. ಹಾಗಾದರೆ ಈ ಸುನೀತಾ ಐಹೊಳೆ ಇದೇ ಬೆಳಗಾವಿ ಜಿಲ್ಲೆಯಲ್ಲಿಯೇ ಎಷ್ಟೊಂದು ಕಾರ್ಯಚಟುವಟಿಕೆ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ಬುನಾದಿಯಾದಂಥ ಸುನೀತಾ ಐಹೊಳೆ ಹೆಸರು ಎಷ್ಟು ಜನರಿಗೆ ಗೊತ್ತೈತಿ, ಎಷ್ಟು ಜನರಿಗೆ ಗೊತ್ತಿಲ್ಲ. ಅವಳು ಮಾಡಿದಂಥ ಸಾಧನೆ ಕರ್ನಾಟಕ ರಾಜ್ಯದ ದಕ್ಷಿಣ ಕರ್ನಾಟಕದಲ್ಲಿ ಯಾವುದೇ ಚುನಾವಣೆ ಇರಲಿ ಅಲ್ಲಿ ಸುನೀತಾ ಐಹೊಳೆನ ಚಾಕಚಕ್ಯತೆ ಮತ್ತು ಒಂದು ಚಾಣಕ್ಯ ತಂತ್ರವನ್ನು ಉಪಯೋಗ ಮಾಡಲೇಬೇಕು ಇದೇ ಕಾಂಗ್ರೆಸ್ ಪಕ್ಷ. ಈಗ ತೆಲಂಗಾಣದಲ್ಲಿ ಯಾವ ರೀತಿ ಆಕೆ ತನ್ನ ಕಾರ್ಯಚಟುವಟಿಕೆ ಮುಖಾಂತರ ಪಕ್ಷಕ್ಕೆ ಬಿಗ್ಟಾನಿ ಕೊಟ್ಟಿದ್ದಾಳೆ ಅದನ್ನು ಸಂಪೂರ್ಣ ದೃಶ್ಯ ತೋರಿಸಬೇಕಲ್ರಿ. ಹಾಗಾದರೆ ಈ ಸುನೀತಾ ಮಹಿಳೆ
ಈ ಸುನೀತಾ ಐಹೊಳೆ ಎಲ್ಲಿ ಅಥಣಿ ಅವಳು ಬೆಳಗಾವಿ ಜಿಲ್ಲೆಯಲ್ಲಿಯೇ ಇರುವಂಥ ಈ ಮಹಿಳೆ ಪಕ್ಷಕ್ಕೆ ಎಷ್ಟೊಂದು ಕಾಯವಾಚ ಮನಸ್ಸಿನಿಂದ ಬಿಗ್ಟಾನಿಕ್ ಕೊಟ್ಟಿದ್ದಾಳ, ಅದನ್ನು ಸಂಪೂರ್ಣ ದೃಶ್ಯ ಹಾಕಾಕತ್ತೀನಿ. ಈ ಮಹಿಳೆಯ ಇತಿಹಾಸ ಹೇಳಿದ್ದೀನಿ. ಈ ಮಹಿಳೆ ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಚಾಕಚಕ್ಯತೆಯ ಮುಖಾಂತರ ಒಂದು ವೈರಲ್ ಆಗಿ ಕೆಲಸ ಮಾಡ್ತಾಳ, ನಯ ವಿನಯದಿಂದ ಮನೆ ಮನೆಗೆ ಹೋಗ್ತಾಳ, ಅಲ್ಲಿರುವಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಮನವೊಲಿಸ್ತಾಳ, ಪಕ್ಷಕ್ಕೆ ಅವರನ್ನು ಮಾರ್ಪಾಡು ಮಾಡುವಂಥ ಶಕ್ತಿ ಈ ಸುನೀತಾಗೆ ಮಾತ್ರ ಐತಿ. ಸಂಪೂರ್ಣ ದೃಶ್ಯ ಹಾಕಾಕತ್ತೀನಿ. ಜಮೀರ್ ಅಹ್ಮದ್ ಖಾನನ ಅನೇಕ ರ್ಯಾಲಿಗಳ ಮುಖಾಂತರ ಎಷ್ಟೊಂದು ಅಲ್ಲಿ ವೈರಲ್ ಆಗಿ ಗುತ್ತಿಗೆ ಹಿಡಿದು ಬಿಟ್ಟಾರ ಜಮೀರ್ ಅಹ್ಮದ್ ಖಾನ್. ಯಾಕಂದ್ರೆ ಜಮೀರ್ ಅಹ್ಮದ್ ಖಾನ್ ಯಾವಾಗಲೂ 1 ದಿವಸ 2 ದಿವಸ ರ್ಯಾಲಿ ಮಾಡ್ತಾರೆ. ಆದರೆ ಇವತ್ತು 10-12 ದಿವಸದಿಂದ ಅಲ್ಲಿಯೇ ಬಿಡಾರ ಉಳಿದಂಥ ಇದೇ ಜಮೀರ್ ಅಹ್ಮದ್ ಖಾನ್ ತೆಲಂಗಾಣ ಇವತ್ತು ಕಾಂಗ್ರೆಸ್ ಬಾವುಟ ಹಾರಿಸುವಲ್ಲಿ ಜಮೀರ್ ಅಹ್ಮದ್ ಖಾನ್ ಮತ್ತು ಮೋಹನ್ ಅನೇಕ ಕಾಂಗ್ರೆಸ್ ಹಿರಿಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರಮಾಣದ ರ್ಯಾಲಿ ಮಾಡಿ ಮನವರಿಕೆ ಮಾಡಿ ಇವತ್ತು ತೆಲಂಗಾಣ ಕಬ್ಜಾಕ್ಕೆ ತಗೋತಾರ. ಈ 2 ಅಥವಾ 3ಕ್ಕೆ ಫಲಿತಾಂಶ ಬರ್ತೈತಿ. ಈ ಮಹಿಳೆ ಮಾಡಿದ ಸಾಧನೆಗೆ ಒಂದು ಲೈಕ್ ಮತ್ತು ಸ್ಪೆಷಲ್ ಫಾಲೋ ಮಾಡ್ಕೋತ ಹೋಗ್ರಿ. ನಂಬರ್ 1 ಖಡಕ್ ಜವಾರಿ ಕಾಕನ್ ಚಾನಲ್ ಯಾವಾಗಲೂ ಮೆಚ್ಕೋತಾ ಬಂದಿರಿ. ಮತ್ತು ಇದಕ್ಕೆ ಶಕ್ತಿ ತುಂಬೋ ಸಲುವಾಗಿ ಯೂಟ್ಯೂಬ್ದಾಗ ಬಟನ್ ಹೊಡೀರಿ, ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೀವಿ. वीडियो दिखा कर मैं एक खुशी की बात बोलना चाहती हूँ कि हमारे युवक क्या बोला रमेश वेंकटापल्ली वेंकटमपल्ली ओके, वो कल ही गारंटी कार्ड लेकर गए और आज शाम तक गारंटी कार्ड सभी सिग्नेचर करके सभी घर घर जाकर उनको सभी एक्सप्लेन कर सभी इतना अच्छा वर्क किया है ना, आज हमको रिपोर्ट भी दे दिया. इसीलिए हमारे युवक आपका नाम क्या? सीनू और रमेश को मैं कांग्रेचुलेशन बोलना चाहती हूँ. ऐसे युवक और सभी हमारे लीडर्स, पार्टी लीडर्स, हमारे अध्यक्ष विजय सर और सभी पार्टी लीडर्स में धन्यवाद देना चाहती हूँ कि सभी अच्छे तरह से काम करें. अभी हमको इलेक्शन होने तक काम करना है. जय कांग्रेस, जय चिन्ना रेड्डी, जय सोनिया गांधी. ये कहाँ से करते हो? कहाँ से కాంగ్రెస్ పిలుస్తోంది